ನಮಸ್ಕಾರ ಸ್ನೇಹಿತರೆ, ಡಿಜಿಟ್ ಕನ್ನಡಕ್ಕೆ ಸ್ವಾಗತ. ನಾನು ರವಿ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂಥರ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಟಾಪಿಕ್ ಬಗ್ಗೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಅಂತಂದರೆ, ಭಾರತದಲ್ಲಿ ಅತಿ ಹೆಚ್ಚು ಚರ್ಚೆಗೆ ಗುರಿಯಾಗಿರುವ ಮತ್ತು ಹೆಚ್ಚು ಭಾರತದಲ್ಲಿ ಮಾರಾಟವಾಗುತ್ತಿರುವಂತಹ Xiaomiಯ Mi A3 ಮತ್ತೊಂದು ರಿಯಲ್ಮಿ ಕಂಪನಿಯ Realme 5 Pro ಇವೆರಡು ಸ್ಮಾರ್ಟ್ಫೋನ್ಗಳ ಒಂದು ಕ್ಯಾಮ್ರಾ ಕಂಪ್ಯಾರಿಸನ್ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ಒಂದು ಕ್ಯಾಮ್ರಾ ಹೋಲಿಕೆಯನ್ನು ಒಂದಕ್ಕೊಂದು ಯಾವ ರೀತಿಯಲ್ಲಿ ಹಲವಾರು ಸಂದರ್ಭಗಳಲ್ಲಿ ಅಂದರೆ ಹಲವಾರು ಒಂದು ಲೈಟಿಂಗ್ ಕಂಡೀಷನ್ಗಳಲ್ಲಿ ಯಾವ ರೀತಿಯ ಇಮೇಜ್ ಮತ್ತು ವಿಡಿಯೋ ಕ್ವಾಲಿಟಿಯನ್ನು ನೀಡುತ್ತೆ, ಇವುಗಳ ಕ್ವಾಲಿಟಿಗಳಲ್ಲಿ ನೀವು ನೋಡ್ಬೋದಂತಹ ಕೆಲವು ವ್ಯತ್ಯಾಸಗಳೇನು ಅಲ್ಲದೆ ಈ ಒಂದು ಫೋನ್ಗಳನ್ನು ಬಳಸಿ ತೆಗೆದಿರುವ ಬೇರೆ ಬೇರೆ ಲೈಟಿಂಗ್ ಕಂಡೀಷನ್ಗಳಲ್ಲಿ ಅಂತಂದರೆ ಒಂದು ರೀತಿಯಲ್ಲಿ ನಾವು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಹಲವಾರು ರೀತಿಯ ಒಂದು ಇಮೇಜ್ಗಳನ್ನ. ಯಾಕಂದರೆ ಈ ಒಂದು ಇಮೇಜ್ಗಳನ್ನ ಸ್ನೇಹಿತರೆ ನಾನು ಯಾವುದೇ ರೀತಿಯ ಒಂದು ಬ್ರೈಟ್ನೆಸ್ ಜಾಸ್ತಿ ಮಾಡಿ ಅಥವಾ ಒಂದು ಫೋನಲ್ಲಿ ಬ್ರೈಟ್ನೆಸ್ ಕಮ್ಮಿ ಮಾಡಿ ತೆಗೆದಿಲ್ಲ. ಇದು ನ್ಯಾಚುರಲ್ ಲುಕ್, ಇದರಲ್ಲಿ ಯಾವ ರೀತಿಯ ಒಂದು ಡಿಫಾಲ್ಟ್ ಸೆಟ್ಟಿಂಗ್ ಬರುತ್ತೆ ಆ ಒಂದು ಸೆಟ್ಟಿಂಗ್ನ ಬಳಸ್ಕೊಂಡು ಹಲವಾರು ರೀತಿಯ ಒಂದು ಫೋಟೋಗಳನ್ನ ತೆಗೆದಿದ್ದೀವಿ. ಸೊ ಇದರಲ್ಲಿ ಏನಪ್ಪ ಮುಖ್ಯವಾಗಿ ಅಂತಂದರೆ, ನಾವು ಇದರಲ್ಲಿ ಡೇ ಲೈಟಲ್ಲಿ ತೆಗೆದಿದ್ದೀವಿ, ಲೋ ಲೈಟಲ್ಲಿ ಮತ್ತು ನೈಟ್ ಶಾಟ್ಗಳನ್ನ ತೆಗೆದುಕೊಂಡಿದ್ದೀವಿ. ಜೊತೆಗೆ ಇದರಲ್ಲಿ ನಾವು ಹಲವಾರು ರೀತಿಯ ಒಂದು ಪೋರ್ಟ್ರೇಟ್ ಶಾಟ್ಗಳನ್ನ, ಜೊತೆಗೆ ಇದರಲ್ಲಿ ನಿಮಗೊಂದು ಸ್ಲೋ ಮೋಷನ್ ವಿಡಿಯೋ ಕೂಡ ನೀವು ನೋಡ್ಬೋದು. ಅದು ಬಿಟ್ಟು ಇದರಲ್ಲಿ ಹಲವಾರು ರೀತಿಯ ಸೆಲ್ಫಿ ಫೋಟೋಗಳು ಅಥವಾ ಮೈಕ್ರೋ ಶಾಟ್ಗಳನ್ನ ಸಹ ನಾವು ಇದರಲ್ಲಿ ತೆಗೆದಿದ್ದೀವಿ. ಸೊ ಮೈಕ್ರೋ ಶಾಟ್ಗಳು ಮುಖ್ಯವಾಗಿ ಹೇಳಬೇಕಂದ್ರೆ ಇದಕ್ಕೂ ನಾನು ಮುಂಚೆ ಹೇಳ್ಬಿಡ್ತೀನಿ. ಸೊ ಈ ಒಂದು ಮೈಕ್ರೋ ಲೆನ್ಸ್ ಏನು ಕೊಟ್ಟಿದ್ದಾರೆ, ಸೊ ಇದು ನಿಮಗೆ Realme 5 Proಗಳು ಮಾತ್ರ ಕೊಟ್ಟಿದ್ದಾರೆ, Mi A3 ಕೊಟ್ಟಿಲ್ಲ. ಬಟ್ ಆದರೂ ನಾವು ಮೈಕ್ರೋ ಶಾಟ್ನ ಇದರಲ್ಲಿ ತೆಗೆದು ನಿಮಗೆ ತೋರಿಸಿದ್ದೀವಿ. ಸೊ ಇದು ಯಾವ ರೀತಿಯಲ್ಲಿ ಕಾಣಿಸುತ್ತೆ ಮೈಕ್ರೋಶಾಟ್ ಅಂತ. ಈ ರೀತಿಯಲ್ಲಿ ಹಲವಾರು ರೀತಿಯ ಒಂದು ವೇರಿಯಂಟ್ಗಳ ಮುಖಾಂತರ ಹಲವಾರು ರೀತಿಯ ಒಂದು ಸಂದರ್ಭಗಳನ್ನು ಆಧರಿತವಾಗಿ ನಾವು ಹಲವಾರು ರೀತಿಯ ಒಂದು ಶಾಟ್ಗಳನ್ನ ನಮಗೆ ತೋರಿಸ್ತೀವಿ. ಸೊ ಎಲ್ಲದರ ಸ್ಯಾಂಪಲ್ ಇಮೇಜ್ಗಳನ್ನ ಸ್ನೇಹಿತರೆ ನಾನು ಈ ಒಂದು ವಿಡಿಯೋದಲ್ಲಿ ನೀಡಿದ್ದೀನಿ. ಇದರ ಕೆಲವು ಸ್ಯಾಂಪಲ್ಗಳನ್ನ ಸ್ನೇಹಿತರೆ ನೀವು ನೋಡ್ಬೋದಾದರೆ, ಮೊದಲಿಗೆ Mi A3 ಮತ್ತು ಇದರ ನಂತರ Realme 5 Pro ಫೋನಲ್ಲಿ ತೆಗೆದಂತಹ ಫೋಟೋಗಳಾಗಿರುತ್ತವೆ. ಸೊ ಮೊದಲಿಗೆ Mi A3 ತೋರಿಸ್ತೀವಿ. ಸೊ ಅದಾದಮೇಲೆ ನಿಮಗೆ Realme 5 Pro ನಿಮಗೆ ಸಿಗುತ್ತೆ. ಜೊತೆಗೆ ನಿಮಗೆ ಆ ಒಂದು ಇಮೇಜ್ ಕೆಳಗಡೆ ಅದರ ಒಂದು ವಾಟರ್ ಮಾರ್ಕ್ ಲೋಗೋ ಕೂಡ ನಿಮಗೆ ಸಿಗುತ್ತೆ. ಸೊ ನಿಮಗೆ ಯಾವುದೇ ರೀತಿಯ ಒಂದು ಕನ್ಫ್ಯೂಷನ್ ಇರಲ್ಲ. ಸೊ ಇವೆರಡರಲ್ಲಿ ಸ್ನೇಹಿತರೆ ಯಾವ ಫೋನ್ ನಿಮಗೆ ಅಚ್ಚುಮೆಚ್ಚು ಎನ್ನುವುದನ್ನು ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ಮೇಲೆ ನೀವು ನನ್ನ ಕಮೆಂಟ್ ಮಾಡಿ ತಿಳಿಸ್ಬೋದು. ಮೊದಲಿಗೆ ನಾವು ಈ ಒಂದು ಕಂಪ್ಯಾರಿಸನಲ್ಲಿ ಸ್ನೇಹಿತರೆ, ಇದರ ಒಂದು ಕ್ಯಾಮ್ರಾ ಕಂಪ್ಯಾರಿಸನಲ್ಲಿ ನಾವು ಮೊದಲಿಗೆ Xiaomiಯ Mi A3 ಸ್ಮಾರ್ಟ್ಫೋನ್ ಬಗ್ಗೆ ಕ್ಯಾಮ್ರಾದ ಒಂದು ಲೆನ್ಸ್ ನೋಡುವುದಾದರೆ ಸ್ನೇಹಿತರೆ, ಇದರಲ್ಲಿ ನಿಮಗೆ ಸ್ನೇಹಿತರೆ ಟ್ರಿಪಲ್ ರೇರ್ ಕ್ಯಾಮ್ರಾ ಸೆಟಪ್ ಬರುತ್ತೆ. ಸೊ ಇದರಲ್ಲಿ ನಿಮಗೆ 48+8+2 ಮೆಗಾಪಿಕ್ಸೆಲ್ ನಿಮಗೆ ಲೆನ್ಸ್ಗಳನ್ನ ಒಳಗೊಂಡಿದ್ದು, ಈ ಲೆನ್ಸ್ಗಳ ಫೀಚರ್ಗಳನ್ನ ನೋಡುವುದಾದರೆ 48 ಮೆಗಾಪಿಕ್ಸೆಲ್ ನಿಮಗೆ ಈ ಒಂದು ಲೆನ್ಸ್ ನಿಮಗೆ Sony IMX586 ಸೆನ್ಸರ್ ಜೊತೆಗೆ 1.6 ನ್ಯಾನೋಮೀಟರ್ ಟೆಕ್ನಾಲಜಿಯೊಂದಿಗೆ ಇದು ನಿಮಗೆ 4in1 ಸೂಪರ್ ಪಿಕ್ಸೆಲ್ f1.79 ಅಪರ್ಚರ್ನ ಹೊಂದಿದೆ. ಸೊ ಇದರ ಎರಡನೇ ಲೆನ್ಸ್ ಏನಿದೆ ಇದು 8 ಮೆಗಾಪಿಕ್ಸೆಲ್. ಇದು ಅಲ್ಟ್ರಾ ವೈಡ್ ಆ್ಯಂಗಲ್ FOV ಅಂತಂದರೆ ಇದು ನಿಮಗೆ ಫೀಲ್ಡ್ ಆಫ್ ವ್ಯೂ 118 ಅಂದರೆ 118 ಡಿಗ್ರಿ f2.2 ಅಪರ್ಚರ್ನ ಈ ಒಂದು ಸೆನ್ಸರ್ ಹೊಂದ್ಕೊಂಡಿದೆ. ಸೊ ಇದರ ಮೂರನೇ ಸೆನ್ಸರ್ ಏನಿದೆ ಇದು 2 ಮೆಗಾಪಿಕ್ಸೆಲ್ ಆಗಿರುತ್ತೆ. ಸೊ ಇದು ನಿಮಗೆ ಡೆಪ್ತ್ ಸೆನ್ಸರ್ ಜೊತೆಗೆ AI ಪೋರ್ಟ್ರೇಟ್ ಮೋಡ್ ಮತ್ತು ನೈಟ್ ಫೋಟೋಗ್ರಫಿಯಲ್ಲಿ ಇದು ಹೆಚ್ಚು ನಿಮಗೆ ಸಪೋರ್ಟ್ ಅಥವಾ ಸಹಕಾರಿಯಾಗಿರುತ್ತೆ. ಸೊ ಅದೇ ಪ್ರಕಾರ ನಾವು Realme ಕಂಪ್ನಿಯ Realme 5 Pro ಸ್ಮಾರ್ಟ್ಫೋನ್ ಬಗ್ಗೆ ನೋಡಬೇಕಂದ್ರೆ, ಇದರ ಒಂದು ಕ್ಯಾಮ್ರಾ ಲೆನ್ಸ್ ಬಗ್ಗೆ ಮಾತಾಡಬೇಕಂದ್ರೆ, ಇದರಲ್ಲಿ ನಿಮಗೆ ಕ್ವಾಡ್ ಅಂತಂದರೆ ಇದರಲ್ಲಿ ನಿಮಗೆ 4 ಕ್ಯಾಮ್ರಾ ಸೆಟಪ್ನ ಹೊಂದಿದ್ದು, ಒಂದು 48 ಮೆಗಾಪಿಕ್ಸೆಲ್, 8 ಮೆಗಾಪಿಕ್ಸೆಲ್, 2 ಮತ್ತು 2 ಮೆಗಾಪಿಕ್ಸೆಲ್ ಈ ರೀತಿಯ ಒಂದು ಲೆನ್ಸ್ಗಳನ್ನ ಈ ಒಂದು ಫೋನ್ ಹೊಂದ್ಕೊಂಡಿದೆ. ಸೊ ಈ ಲೆನ್ಸ್ಗಳ ಫೀಚರ್ಗಳನ್ನ ನೋಡಬೇಕಂತಂದರೆ ಸ್ನೇಹಿತರೆ, ಮೊದಲಿಗೆ ಇದರ ಒಂದು 48 ಮೆಗಾಪಿಕ್ಸೆಲ್ ಲೆನ್ಸ್ ಏನಿದೆ, ಸೊ ಇದು ಸೋನಿಯ ಅದೇ IMX ಅಂದರೆ Mi A3ಯಲ್ಲಿ ಹೊಂದಿರುವ ಅದೇ ಒಂದು ರೀತಿಯ ಒಂದು ಸೇಮ್ ಸೆನ್ಸರ್ಗಳನ್ನ ಇದರಲ್ಲಿ ಕೊಟ್ಟಿದ್ದಾರೆ. ಅಂದರೆ IMX586 ಸೆನ್ಸರ್ ಜೊತೆಗೆ ಸೂಪರ್ ಪಿಕ್ಸೆಲ್ ನಿಮಗೆ f1.79 ಅಪರ್ಚರ್ ಜೊತೆಗೆ ಈ ಒಂದು ಸೆನ್ಸರ್ ಬರುತ್ತೆ. ಸೊ ಇದರ ಒಂದು ಎರಡನೇ ಲೆನ್ಸ್ ಇದು 8 ಮೆಗಾಪಿಕ್ಸೆಲ್ ಆಗಿದ್ದು, ಇದರ ಒಂದು ಲೆನ್ಸ್ ಸ್ನೇಹಿತರೆ AI ಪೋರ್ಟ್ರೇಟ್ ಮೋಡ್ ಮತ್ತು AI ಬ್ಯೂಟಿ ಮೋಡ್ ಸಹ ಹೊಂದ್ಕೊಂಡಿದೆ. ಸೊ ಇದರ ಮೂರನೇದಾಗಿ 2 ಮೆಗಾಪಿಕ್ಸೆಲ್. ಸೊ ಈ ಒಂದು 2 ಮೆಗಾಪಿಕ್ಸೆಲ್ ಏನಪ್ಪ ಅಂತಂದರೆ ಇದು ವೈಡ್ ಆ್ಯಂಗಲ್ ಅಂದರೆ 119 ಡಿಗ್ರಿ f2.25 ಅಪರ್ಚರ್ನ ಒಳಗೊಂಡಿದೆ. ಸೊ ಕೊನೆಯದಾಗಿ ಇದರ ಒಂದು ಮತ್ತೊಂದು 2 ಮೆಗಾಪಿಕ್ಸೆಲ್ ಲೆನ್ಸ್ ಏನಿದೆ, ಸೊ ಇದು ನಿಮಗೆ 6 ಬಗೆಯ ಪೋರ್ಟ್ರೇಟ್ ಮೋಡ್ಗಳನ್ನ ಕೊಡುತ್ತೆ. ಜೊತೆಗೆ ಇದು ನಿಮಗೆ 4 ಸೆಂಟಿಮೀಟರ್ ದೂರದಿಂದ ಯಾವುದೇ ರೀತಿಯ ಒಂದು ನೀವು ಮೈಕ್ರೋ ಶಾಟ್ಗಳನ್ನ ತೆಗೆಯಲು ಈ ಒಂದು ಲೆನ್ಸ್ ಸಹಾಯ ಮಾಡುತ್ತೆ. ಅಂದರೆ ಮೈಕ್ರೋ ಶಾಟ್ಗಳು ನೀವು ತೆಗಿಬೇಕಂದ್ರೆ ಜಾಸ್ತಿ ಅಂತಂದು ಯಾವುದೇ ಒಂದು ಆಬ್ಜೆಕ್ಟ್ ಇಲ್ಲಿ ಇಟ್ಕೊಂಡಿದೆ, ಸೊ ಅದರಿಂದ ನೀವು ಕೇವಲ 4 ಸೆಂಟಿಮೀಟರ್ ದೂರದಿಂದ ನೀವು ಶೂಟ್ ಮಾಡಿದ್ರೆ ನಿಮಗೆ ಮೈಕ್ರೋ ಶಾಟ್ ತುಂಬ ಅದ್ಭುತವಾಗಿ ಸಿಗುತ್ತೆ. ಸೊ ಆ ಒಂದು ಲೆನ್ಸ್ನ ಕೂಡ ಈ ಒಂದು Realme 5 Pro ಸ್ಮಾರ್ಟ್ಫೋನಲ್ಲಿ ಕೊಟ್ಟಿದ್ದಾರೆ. ಸೊ ಈಗ
ಇಲ್ಲಿ ನೋಡ್ಬೋದು ನೀವು ಈ ಒಂದು ಇಮೇಜ್ ನೋಡಿ, ಇದನ್ನು ಡೇ ಲೈಟಲ್ಲಿ ಹೊರಗಡೆ ಒಂದು ಡೇ ಲೈಟಲ್ಲಿ ತೆಗೆದಿರುವಂತಹ ಈ ಎರಡು ಫೋನ್ಗಳನ್ನ ಬಳಸ್ಕೊಂಡು ತೆಗೆದಂತಹ ಒಂದು ಇಮೇಜ್ ಆಗಿರುತ್ತೆ. ಸೊ ಇದರಲ್ಲಿ 4 ಕಲರ್ಗಳನ್ನ ನೀವು ಹೆಚ್ಚಾಗಿ ನೋಟ್ ಮಾಡ್ಬೋದು. ಸೊ ಇದರಲ್ಲಿ ಮೊದಲಾಗಿ ನೀವು ನೋಡ್ಬೋದು ಬ್ಲ್ಯಾಕ್ ಕಲರ್ ಆಗಿರ್ಬೋದು, ವೈಟ್, ಯೆಲ್ಲೋ ಮತ್ತು ಗ್ರೀನ್. ಇಲ್ಲಿ ಮುಖ್ಯವಾಗಿ ಈ ಒಂದು ಹೂವಿನಲ್ಲಿರುವಂತಹ ಒಂದು ಕಲರ್ ಮತ್ತು ಲುಕ್ ನೋಡಬೇಕಂತಂದರೆ Mi A3 ಫೋನ್ಗೆ ಹೋಲಿಸ್ಕೊಂಡ್ರೆ ಸ್ನೇಹಿತರೆ Realme 5 Pro ಹೆಚ್ಚು ಶಾರ್ಪ್ ಮತ್ತು ಕ್ಲಿಯರ್ ಇಮೇಜ್ಗಳನ್ನ ನೀಡ್ತಾ ಇದೆ. ಆದರೆ ನಿಮಗೆ ನ್ಯಾಚುರಲ್ ಲುಕ್ ಬೇಕು ಅಥವಾ ನಿಮಗೆ ಹೇಗಿದೆ ಅದೇ ಥರ ಬೇಕು, ನಮಗೆ ಯಾವುದೇ ರೀತಿಯ ಒಂದು ಎಕ್ಸ್ಟ್ರಾ ಸ್ಯಾಚುರೇಷನ್ ಬೇಡ ಅಥವಾ ಯಾವುದೇ ರೀತಿಯ ಒಂದು ಆರ್ಟಿಫಿಷಿಯಲ್ ಒಂದು ಕಲರ್ಸ್ ಬೇಡ ಅಂತಂತಂದರೆ ಸೊ ನಿಮಗೆ Mi A3 ನಿಮಗೆ ಸ್ನೇಹಿತರೆ ಈ ಒಂದು ಮಾದರಿಯಲ್ಲಿ ಸೊ ಯಾವುದೇ ರೀತಿಯ ಒಂದು ನಿರಾಸೆ ಮಾಡೋದಿಲ್ಲ. ಯಾಕಂದರೆ ಈ ಒಂದು Mi A3ಯಲ್ಲಿ ನಿಮಗೆ ಯಾವುದೇ ರೀತಿಯ ಒಂದು AI ನಿಮಗೆ ಟೆಕ್ನಾಲಜಿನ ಬಳಸ್ಕೊಂಡಿಲ್ಲ. ಸೊ ಹಾಗಾಗಿ ಇದರಲ್ಲಿ ಯಾವ ರೀತಿಯ ಒಂದು ಲೆನ್ಸ್ಗಳನ್ನ ಕೊಟ್ಟಿದ್ದಾರೆ ಅದೇ ರೀತಿಯ ಒಂದು ನ್ಯಾಚುರಲ್ ಶಾಟ್ಗಳನ್ನ ಇದು ನಿಮಗೆ ತಂದು ಕೊಡುತ್ತೆ. ಸೊ ಅದೇ ರೀತಿಯಲ್ಲಿ ಇದರ ಮತ್ತೊಂದು ಇಮೇಜ್ ಕೂಡ ನೀವು ನೋಡ್ಬೋದು. ಇದರಲ್ಲಿ ಮರಗಳು ಅಥವಾ ಇದರ ಒಂದು ರಸ್ತೆ ನೋಡ್ಬೋದು ಅಥವಾ ಇದರ ಹಿಂಭಾಗದಲ್ಲಿ ಒಂದು ಕಾಂಪೌಂಡ್ ನೋಡಿ. ಸೊ ಅದು ಬಿಟ್ಟು ಅದಕ್ಕೂ ಹಿಂದೆ ಇರುವಂಥ ಒಂದು ಹಳದಿ ಬಣ್ಣದ ಒಂದು ಬಿಲ್ಡಿಂಗ್ ಸಹ ನೀವು ಗಮನಿಸ್ಬೋದು. ಸೊ ಇದರಲ್ಲೂ ಸಹ ಸ್ನೇಹಿತರೆ ನೀವು ಅದ್ದೂರಿಯಾಗಿ ಒಂದು ಹಲವಾರು ರೀತಿಯ ಒಂದು ಕಲರ್ ಮಿಕ್ಸ್ಚರ್ನ ನೀವು ಇದರಲ್ಲಿ ನೋಡ್ಬೋದು. ಸೊ ಅದು ಬಿಟ್ಟು ಇದರ ನಂತರ ನಿಮಗೆ ಪಿಂಕ್ ಬಣ್ಣದ ಒಂದು ಹೂ ಸಹ ಬರುತ್ತೆ. ಸೊ ಇದರಲ್ಲಿ ನೀವು ಪಿಂಕ್ ಬಣ್ಣದ ಒಂದು ಹೂ ಮತ್ತು ಅದರ ಒಂದು ಎಲೆಗಳನ್ನ ಅಂದರೆ ಹಸಿರು ಒಂದು ಎಲೆಗಳನ್ನ ನೋಡ್ಬೋದು. ಸೊ ತುಂಬ ಇಲ್ಲೂ ಸಹ ಸ್ನೇಹಿತರೆ Realme 5 Pro ಒಂದು ರೀತಿಯಲ್ಲಿ ತುಂಬ ಅದ್ದೂರಿಯಾದಂಥ ಒಂದು ಡೀಟೇಲಿಂಗ್ ಕೊಡುತ್ತೆ. ಬಟ್ ಆದರೆ ಇಲ್ಲಿ ನೀವು ಗಮನಿಸಬೇಕಾಗಿರೋ ಮತ್ತೊಂದು ವಿಷಯ ಏನಪ್ಪ ಅಂತಂದರೆ ಒಂದು ವೇಳೆ ನೀವು ಆಕಾಶದತ್ತ ನೋಡಿ, ಅಂದರೆ ಇದು ಆಕಾಶ ಇದೆಯಲ್ಲ ಅಲ್ಲಿ ನೋಡ್ಬೋದು ನೀವು. ಸೊ ಇಲ್ಲಿ ನಿಮಗೆ Mi A3 ಏನಿದೆ ಇದು ಹೆಚ್ಚು ಡೀಟೈಲಿಂಗ್ ನೀಡುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು Mi A3ಯಲ್ಲಿ ನಿಮಗೆ ಕಂಪ್ಲೀಟ್ ಅದೇ ಆಕಾಶದಲ್ಲಿ ಕಾಣಿಸ್ತಿರುವಂಥ ಒಂದು ಮೋಡಗಳಿಂದ ತುಂಬ ಆ್ಯಕ್ಯುರೇಟಾಗಿ ತುಂಬ ಡೀಟೇಲಿಂಗಾಗಿ ಕಾಣಿಸುತ್ತೆ. ಬಟ್ Realme 5 Pro ಅಲ್ಲಿ ನಿಮಗೆ ಯಾವುದೇ ರೀತಿಯ ಅಷ್ಟು ಡೀಟೇಲಿಂಗಾಗಿ ಕಾಣಿಸ್ತಾ ಇಲ್ಲ. ಬಟ್ ನಿಮ್ಮ ಮುಂದೆ ಇರುವ ಒಂದು ಆಬ್ಜೆಕ್ಟ್ ಮಾತ್ರ ಕಾಣಿಸ್ತದೆ. ಬಟ್ ತುಂಬ ದೂರದಲ್ಲಿರೋ ಆಬ್ಜೆಕ್ಟ್ ನಿಮ್ಗೆ ಯಾವುದೇ ರೀತಿಯಲ್ಲಿ Realme 5 Pro ಅಲ್ಲಿ ಅಷ್ಟಾಗಿ ಏನು ಕಾಣಿಸ್ತಾ ಇಲ್ಲ. ಯಥಾ ಪ್ರಕಾರ ನಾನು ನಿಮಗೆ ಇದರ ಮತ್ತೊಂದು ಇಮೇಜ್ ಕೂಡ ನಾನು ತೋರಿಸ್ತೀನಿ ಸ್ನೇಹಿತರೆ. ಸೊ ನೋಡ್ಬೋದು ಇದನ್ನು ಸಹ ನಾವು ಡೇ ಲೈಟಲ್ಲಿ ಹೊರಗಡೆ 2 ಫೋನ್ಗಳನ್ನು ಬಳಸ್ಕೊಂಡು ತೆಗೆದಂತಹ ಒಂದು ಇಮೇಜ್ ಆಗಿರುತ್ತೆ. ಸೊ ಇದರಲ್ಲಿ ಕಾಣಿಸುವ ಕೆಲವು ಹಣ್ಣು ಹಂಪಲುಗಳನ್ನ ನೀವು ನೋಡ್ಬೋದು. ಇದರಲ್ಲಿ ನಾವು ಮಾರ್ಕೆಟಲ್ಲಿ ತೆಗೆದಿರುವಂಥ ಒಂದು ಶಾರ್ಟ್ ಆಗಿರುತ್ತೆ 2 ಫೋನ್ಗಳನ್ನ ಬಳಸ್ಕೊಂಡು. ಇಲ್ಲಿ ಸ್ನೇಹಿತರೆ ನಿಮಗೆ ಹೆಚ್ಚು ವೈಬ್ರೆಂಟ್ ಮತ್ತು ಬ್ರೈಟ್ ಕಲರ್ ಜೊತೆಗೆ ಇದು ನಿಮಗೆ ಹೆಚ್ಚು ಡೀಟೇಲಿಂಗ್ ಸಹ ನೀಡ್ತಾ ಇದೆ. ಸೊ ಹೆಚ್ಚು ಸ್ಯಾಚುರೇಟೆಡ್ ಕಲರ್ ಮತ್ತು ಲುಕ್ ಮೇರೆಗೆ Mi A3 ಫೋನ್ಗೆ ಹೋಲಿಸ್ಕೊಂಡು ಸ್ನೇಹಿತರೆ ಇಲ್ಲಿಯೂ ಸಹ Realme 5 Pro ತುಂಬ ಶಾರ್ಪ್ ಮತ್ತು ಬ್ರೈಟ್ ಇಮೇಜ್ಗಳನ್ನ ನೀಡ್ತಾ ಇದೆ. ಸೊ ಇದ್ರ ಬಗ್ಗೆ ಸಹ ನೀವು ನೋಡ್ಕೊಬೋದು. ಇದರ ಇಮೇಜ್ ನಿಮ್ಮ ಮುಂದೆ ಇದೆ. ಇದರಲ್ಲಿ ಯಾವುದೇ ರೀತಿಯ ಒಂದು ಎಡಿಟಿಂಗ್ ಇಲ್ಲ. ಇದು ನ್ಯಾಚುರಲ್ ಶಾಟ್ ಆಗಿರುತ್ತೆ 2 ಫೋನ್ಗಳಲ್ಲಿ ತೆಗೆದಿರೋಂಥದ್ದು. ಸೊ ನೀವು ನೋಡೋದು Mi A3 ಕೂಡ ಆ ರೀತಿಯಲ್ಲಿ ಏನೂ ಕಳಪೆ ಇಲ್ಲ. ಬಟ್ ಆದ್ರೂ Mi A3 ಹೋಲಿಸ್ಕೊಂಡ್ರೆ ಇಲ್ಲೂ ಸಹ Realme 5 Pro ಒಂದು ರೀತಿಯಲ್ಲಿ ಓಕೆ ಅನ್ಬೋದು. ಯಾಕಂದರೆ ಇಲ್ಲಿ ನೋಡ್ಬೋದು 2 ಇಮೇಜ್ಗಳು ಯಾವ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂತೇಳಿ. ಸೊ ಅದು ಬಿಟ್ಟು ಒಂದು ವೇಳೆ ಸ್ನೇಹಿತರೆ ನಿಮಗೆ ಇಲ್ಲೂ ಸಹ ನಿಮಗೆ ಹೊರಗಡೆ ಕಾಣಿಸುವ ಒಂದು ನ್ಯಾಚುರಲ್ ಲೈಟಿಂಗ್ ಜೊತೆಗೆ ನಿಮಗೆ ನ್ಯಾಚುರಲ್ ಲುಕ್, ನ್ಯಾಚುರಲ್ ಇಮೇಜ್ ನಿಮಗೆ ಬೇಕು ಅಂತ ಇಷ್ಟಪಟ್ಟರೆ ಸೊ ಇಲ್ಲೂ ಸಹ ಸ್ನೇಹಿತರೆ Xiaomi Mi A3 ನಿಮಗೆ ಯಾವುದೇ ರೀತಿಯ ನಿರಾಸೆ ಮಾಡಲ್ಲ. ಈ ಸ್ಮಾರ್ಟ್ಫೋನ್ಗಳಲ್ಲಿನ ಒಂದು ಫ್ರಂಟ್ ಕ್ಯಾಮ್ರಾದ ಬಗ್ಗೆ ಮಾತಾಡಬೇಕಂತಂದರೆ Mi A3 ಸ್ಮಾರ್ಟ್ಫೋನಲ್ಲಿ ಸ್ನೇಹಿತರೆ ನಿಮಗೆ 32 ಮೆಗಾಪಿಕ್ಸೆಲ್ AI ಸೆಲ್ಫಿ ಕ್ಯಾಮ್ರಾವನ್ನು ನೀಡಲಾಗಿದೆ. ಇದು 1.6 ನ್ಯಾನೋಮೀಟರ್ ಟೆಕ್ನಾಲಜಿಯೊಂದಿಗೆ 4-in-1 ಸೂಪರ್ ಪಿಕ್ಸೆಲ್ ಜೊತೆಗೆ f2.0 ಅಪರ್ಚರ್ ಜೊತೆಗೆ ನಿಮಗೆ 79 ಡಿಗ್ರಿ ನಿಮಗೆ FOV ಅಂತಂದರೆ ಫೀಲ್ಡ್ ಆಫ್ ವ್ಯೂ ನಿಮಗೆ ಫ್ರಂಟ್ ಫೇಸಿಂಗ್ ಲೆನ್ಸ್ನ ನೀಡುತ್ತೆ. ಅಲ್ಲದೆ ಇದರ ಒಂದು ಫ್ರಂಟಲ್ಲಿ ನೀವು ನೋಡಬೇಕಂದ್ರೆ ಸ್ನೇಹಿತರೆ ನೀವು 1080 ಪಿಕ್ಸೆಲ್ ರೆಸೊಲ್ಯೂಷನ್ನಲ್ಲಿ ನೀವು 30 FPS ಮತ್ತು 720 ಪಿಕ್ಸೆಲ್ ರೆಸೊಲ್ಯೂಷನಲ್ಲಿ ನೀವು 30 FPS ಜೊತೆಗೆ ವಿಡಿಯೋಗಳನ್ನ ರೆಕಾರ್ಡ್ ಮಾಡ್ಕೊಬೋದು ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ ಜೊತೆಗೆ, ಸರಿನಾ. ಸೊ ಅದು ಬಿಟ್ಟು ನೀವು ಇದರಲ್ಲಿ ಸ್ನೇಹಿತರೆ AI ಫೇಸ್ ಅನ್ಲಾಕ್ ಫೀಚರ್ ಸಹ ಈ ಒಂದು ಫೋನಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಅದು ಸಹ ಇದೇ ರೀತಿಯ ಒಂದು ಫೇಸ್ ಅನ್ಲಾಕಿಂಗ್ ಫೀಚರ್ ಆಗಿರುತ್ತೆ. ಸೊ ಇದು ಸಹ ನಿಮಗೆ ಅದ್ದೂರಿಯಾದಂಥ ಒಂದು ಕ್ಯಾಮ್ರಾ ಕ್ಯಾಪ್ಚರ್ ಫ್ರಂಟ್ ಫೇಸಿಂಗ್ ಕ್ಯಾಮ್ರಾದಲ್ಲಿ ಮಾಡ್ಕೊಳ್ಳುತ್ತೆ. ಸೊ ಅದೇ ರೀತಿ ನಾವು Realme 5 Pro ಸ್ಮಾರ್ಟ್ಫೋನಲ್ಲಿ ನೋಡಬೇಕಂದ್ರೆ ಇಲ್ಲಿ ನಿಮಗೆ 16 ಮೆಗಾಪಿಕ್ಸೆಲ್ AI ಸೆಲ್ಫಿ ಕ್ಯಾಮ್ರಾವನ್ನು ನೀಡಲಾಗಿದ್ದು. ಸೊ ಇದು ಸಹ ನಿಮಗೆ 1.0 ನ್ಯಾನೋಮೀಟರ್ ಟೆಕ್ನಾಲಜಿಯೊಂದಿಗೆ ಸೋನಿ IMX471 ಸೆನ್ಸರ್ ಜೊತೆಗೆ ನಿಮಗೆ f2.0 ಅಪರ್ಚರ್ ಜೊತೆಗೆ ಫ್ರಂಟಲ್ಲಿ 6 ಬಗೆಯ AI ಪೋರ್ಟ್ರೇಟ್ ಮತ್ತು AI ಬ್ಯೂಟಿ ಮೋಡ್ ಜೊತೆಗೆ ನೀವು 1080 ಪಿಕ್ಸೆಲ್ ರೆಸೊಲ್ಯೂಷನಲ್ಲಿ 30 FPS ಮತ್ತು 720 ಪಿಕ್ಸೆಲ್ ರೆಸೊಲ್ಯೂಷನಲ್ಲಿ ನೀವು 30 FPS ಜೊತೆಗೆ ವಿಡಿಯೋಗಳನ್ನ ನೀವು ರೆಕಾರ್ಡ್ ಸಹ ಮಾಡ್ಬೋದು. ಮತ್ತು ಇದರಲ್ಲಿ ನಿಮಗೆ AI ಫೇಸ್ ಅನ್ಲಾಕ್ ಫೀಚರ್ ಸಹ ಯಥಾ ಪ್ರಕಾರ ನೀಡಲಾಗಿದೆ. ಸೊ ಇಲ್ಲಿ ನೀವು ಗಮನಿಸಬೇಕಾಗಿರೋದು ಮತ್ತು ಒಂದು ಅದ್ದೂರಿಯಾದಂಥ ವಿಷಯ ಏನಪ್ಪ ಅಂತಂದರೆ ಸೊ ನೀವು ನೋಡ್ಬೋದು. ಸೊ 2 ಫೋನ್ಗಳಲ್ಲಿ ಸ್ನೇಹಿತರೆ ಫ್ರಂಟ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಬಟ್ ಆದರೆ ಇಲ್ಲಿ ನೋಡ್ಬೋದು ನೀವು ಗಮನಿಸಬೇಕಾಗಿರೋದು ಇಲ್ಲಿ Realme 5 Pro ಏನಿದೆ. ಸೊ Realme 5 Pro ಅಲ್ಲಿ ಸ್ನೇಹಿತರೆ ಫ್ರಂಟಲ್ಲಿ ಸಹ ನಿಮಗೆ ಸೋನಿ IMX ಸೆನ್ಸರ್ನ ಫಿಕ್ಸ್ ಮಾಡಿದ್ದಾರೆ. ಸೊ ಹಾಗಾಗಿ
ಹಾಗಾಗಿ ನಿಮಗೆ ಇನ್ನೂ ಹೆಚ್ಚು ಕ್ಲಿಯರ್ ಮತ್ತು ಅಂದರೆ ಮಿ A3 ಹೋಲಿಸ್ಕೊಂಡ್ರೆ ನಿಮಗೆ ಅದ್ದೂರಿಯಾದಂತಹ ಒಂದು ಇಮೇಜ್ ಕ್ಲಾರಿಟಿ ಮತ್ತು ಒಂದು ಕ್ಲಾರಿಫಿಕೇಷನ್ ಒಂದು ತುಂಬ ಅದ್ದೂರಿಯಾದಂಥ ಒಂದು ಕ್ರಿಸ್ಪಿ ಒಂದು ಇಮೇಜ್ಗಳನ್ನ ನೀವು ಸೆಲ್ಫಿ ಮೋಡಲ್ಲಿ ನೀವು ತೊಗೊಬೋದು ರಿಯಲ್ಮಿ 5 Pro ಅಲ್ಲಿ, ಸರಿನಾ. ಸೊ ಒಟ್ಟಾರೆಯಾಗಿ ಹೇಳ್ಬೋದಾದರೆ ಸ್ನೇಹಿತರೆ, ಈ ಒಂದು 15,000 ರೂಪಾಯಿ ಬಜೆಟ್ ಏನಿದೆ, ಸೊ ಇದರೊಳಗಡೆ ನೀವು ಒಂದು ವೇಳೆ ನನ್ನ ಪ್ರಕಾರ ಹೇಳಬೇಕಂದ್ರೆ ಒಂದು ವೇಳೆ ನಿಮಗೆ ಇಂಡೋರ್ ಫೋಟೋಗ್ರಫಿಯಲ್ಲಿ ನಿಮಗೆ ಹೆಚ್ಚು ಆಸಕ್ತಿ ಹೊಂದಿದ್ರೆ, ಅಂದರೆ ಇಂಡೋರ್ ಆಗಿ ಮನೆ ಒಳಗಡೆ ಅಥವಾ ಯಾವುದೇ ರೀತಿ ಒಂದು ಮಾಲ್ಗಳ ಒಳಗಡೆ ನೀವು ತೊಗೊಬೇಕು ಹೆಚ್ಚಾಗಿ, ಯಾಕಂದರೆ ಡೇ ಲೈಟ್ನ ಬಿಟ್ಟು, ಅಂದರೆ ಹೊರಗಿನ ಒಂದು ಲೈಟ್ನ ಬಿಟ್ಟು ನೀವು ಒಳಗಡೆ ಇಂಡೋರ್ ಫೋಟೋಗ್ರಫಿ ಮಾಡಬೇಕು ಅಂತ ಇಷ್ಟಪಟ್ಟರೆ ನನ್ನ ಪ್ರಕಾರ ನೀವು ಮಿ A3ನ ತಗೊಬೋದು. ಯಾಕಂದರೆ ಅದಕ್ಕೋಸ್ಕರ ನಾನು ಹಲವಾರು ರೀತಿಯ ಒಂದು ಶಾರ್ಟ್ಗಳನ್ನ ಸಹ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಈ ಒಂದು ಇಮೇಜ್ಗಳನ್ನ ನೀವು ನೋಡ್ಬೋದು. ಸೊ ಅದು ಬಿಟ್ಟು ಇದು ನನ್ನ ಸಲಹೆ ಅಷ್ಟೇ. ಸೊ ಒಂದು ವೇಳೆ ನೀವು ಔಟ್ಡೋರ್ ಒಂದು ಫೋಟೋಗ್ರಫಿಯಲ್ಲಿ ಹೆಚ್ಚು ಆಸಕ್ತಿ ಹೊಂದ್ಕೊಂಡಿದ್ರೆ, ಅಂದರೆ ಆಚೆ ಕಡೆ ನೀವು ಹೆಚ್ಚು ಜಾಸ್ತಿ ಇರ್ತೀರ, ಆಚೆ ನೀವು ಜಾಸ್ತಿ ಫೋಟೋ ತೆಗಿತೀರಾ ಅಂತ ಇಷ್ಟಪಟ್ಟರೆ, ಸೊ ನೀವು ಇಲ್ಲಿ ಯಾವುದೇ ರೀತಿಯ ಒಂದು ಕನ್ಫ್ಯೂಷನ್ ಇಲ್ಲ, ನೀವು ಡೈರೆಕ್ಟಾಗಿ ರಿಯಲ್ಮಿ 5 Proನ ತೊಗೊಬೋದು. ನನ್ನ ಪ್ರಕಾರ ಇದು ನನ್ನ ಸಲಹೆ ಅಷ್ಟೇ. ಸೊ ಇದರಲ್ಲಿ ಸ್ನೇಹಿತರೆ ಯಾವುದನ್ನ ಆಯ್ಕೆ ಮಾಡ್ಕೊಬೇಕು ಅನ್ನೋದನ್ನ ನೀವು ನಿರ್ಧಾರ ಮಾಡಿ ತೊಗೊಬೋದು. ಸೊ ಈ ಒಂದು ಫೋನ್ಗಳ ವಿಡಿಯೋ ಮಾಹಿತಿ ನೋಡಬೇಕಂತಂದರೆ ಮೊದಲು ನಾವು ಇದರ ವಿಡಿಯೋ ಕ್ಲಿಪ್ ನೋಡ್ಬೋದು. ಸೊ ಮೊದಲು ನೀವು ಈ ಒಂದು ವಿಡಿಯೋ ಕ್ಲಿಪ್ನ ನೋಡಿ, ಯಾಕಂದರೆ ಈಗಾಗಲೇ ನಾನು ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದರಲ್ಲಿ ನಿಮಗೆ ರಿಯಲ್ಮಿ 5 Pro ಮತ್ತು ಮಿ A3 ಸೊ ಎರಡು ಫೋನ್ಗಳ ಒಂದು ವಾಟರ್ ಮಾರ್ಕ್ ಇಮೇಜ್ ಜೊತೆಗೆ ಬರ್ತಾ ಇದೆ. ಸೊ ನೋಡ್ಬೋದು ಇದರಲ್ಲಿ ಯಾವ ರೀತಿಯ ಒಂದು ಶಾರ್ಟ್ಗಳು ನೀವು ನೋಡ್ತಾ ಇದ್ದೀರಾ ಅಂತೇಳಿ. ಸೊ ಹೆಚ್ಚು ಕಡಿಮೆ ಫೋನ್ಗಳಲ್ಲಿ ಸ್ನೇಹಿತರೆ ಎರಡರಲ್ಲೂ ನಿಮಗೆ ಒಂದು ಸ್ಟೆಬಿಲಿಟಿ ಹೊಂದ್ಕೊಂಡಿದೆ, ಯಾಕಂದರೆ ಇದರಲ್ಲಿ ನಿಮಗೆ EIS ಅಂತ ಏನು ಕರಿತೀವಿ, ಎಲೆಕ್ಟ್ರಾನಿಕ್ ಇಮೇಜ್ ಸ್ಟೆಬಿಲೈಸೇಷನ್. ಸೊ ಇವೆರಡು ಫೋನ್ಗಳಲ್ಲಿ ನಿಮಗೆ ನೀಡ್ತಾ ಇದ್ದಾರೆ. ಸೊ ಇದರಲ್ಲಿ ರಿಯಲ್ಮಿ 5 Pro ಸ್ಮಾರ್ಟ್ಫೋನ್ ಒಂದು ರೀತಿಯಲ್ಲಿ ಸ್ವಲ್ಪ ಹೆಚ್ಚು ಕ್ಲಿಯರ್ ಮತ್ತು ಕ್ಲಾರಿಟಿಯನ್ನು ನೀಡ್ತಾ ಇದೆ. ಮಿ A3 ವಿಡಿಯೋ ನಂಗೆ ಅಷ್ಟಾಗೇನು ಇಷ್ಟ ಆಗಲಿಲ್ಲ, ಯಾಕಂದರೆ ಅದು ಯಾವುದೇ ಹೆಚ್ಚಿನ ಒಂದು AI ಫಿಲ್ಟರ್ಗಳನ್ನ ಬಳಸದೆ ನ್ಯಾಚುರಲ್ ವ್ಯೂ ನೀಡ್ತಾ ಇದೆ ಮಿ A3. ಬಟ್ ಇಲ್ಲಿ ರಿಯಲ್ಮಿ 5 Pro ಏನಿದೆ, ಈ ಒಂದು ಸ್ಮಾರ್ಟ್ಫೋನ್ ನಿಮಗೆ AI ಬ್ಯೂಟಿ ಮೋಡ್ ಜೊತೆಗೆ ನಿಮಗೆ ಹೆಚ್ಚು ಅಚ್ಚುಮೆಚ್ಚುಗೆ ಪಾತ್ರವಾಗುತ್ತೆ. ಮಿ A3 ಸ್ಮಾರ್ಟ್ಫೋನಲ್ಲಿ ಸ್ನೇಹಿತರೆ ನೀವು 4K ವಿಡಿಯೋಗಳನ್ನ ರೆಕಾರ್ಡ್ ಮಾಡ್ಬೋದು. ಗಮನದಲ್ಲಿಡಿ, ಮಿ A3 ಎಲ್ಲಿ ನೀವು 4K ರೆಕಾರ್ಡ್ ಮಾಡ್ಕೊಬಹುದು, ಸರಿನಾ. 4K ತುಂಬ ಅದ್ದೂರಿಯಾದಂಥ ಒಂದು ಕ್ಲಾರಿಟಿ ಕೊಡುತ್ತೆ, ಅಂದರೆ ಹೊರಗಡೆ ಆಗಿರ್ಬೋದು, ಇಂಡೋರ್ ಆಗಿರ್ಬೋದು, ಎರಡು ಕಡೆಯಲ್ಲೂ. ಸೊ ಅದೇ ರೀತಿಯಲ್ಲಿ ನಾವು ಮಿ A5 Pro ಅಂದರೆ ರಿಯಲ್ಮಿ 5 Pro ನೋಡಬೇಕಂದ್ರೆ ಇಲ್ಲಿ ಸಹ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನ್ ಸಹ ನಿಮಗೆ 4K ವಿಡಿಯೋ ರೆಕಾರ್ಡಿಂಗ್ನ 30 FPS ನಿಮಗೆ ರೆಸೊಲ್ಯೂಷನ್ ವೀಡಿಯೋಗಳನ್ನ ಶೂಟ್ ಮಾಡಲು ಅನುಮತಿಸುತ್ತೆ. ಅಂದರೆ ಎರಡು ಫೋನ್ಗಳಲ್ಲಿ ನಿಮಗೆ 48 ಮೆಗಾಪಿಕ್ಸೆಲ್ ಇದೆ. ಜೊತೆಗೆ ನೀವು ಗಮನಿಸಬೇಕಾಗಿರೋದು ಎರಡು ಫೋನ್ಗಳಲ್ಲಿ ನೀವು ಬ್ಯಾಕ್ ಸೈಡಿಂದ 4K ಎಂದು ರೆಕಾರ್ಡ್ನ ಮಾಡ್ಕೊಬೋದು. ಅದುಬಿಟ್ಟು ಈ ಒಂದು ಸ್ಮಾರ್ಟ್ಫೋನಲ್ಲಿ ಅಂದರೆ ರಿಯಲ್ಮಿ 5 Pro ಅಲ್ಲಿ ನಿಮಗೆ ಫ್ರಂಟ್ ಮತ್ತು ಬ್ಯಾಕ್ ಎರಡು ಕಡೆಗಳಲ್ಲೂ ಸ್ನೇಹಿತರೆ ನೀಡಿರುವ ಅಂದರೆ ಈ ಒಂದು ಫೋನಲ್ಲಿ ನಿಮಗೆ ಫ್ರಂಟ್ ಮತ್ತು ಬ್ಯಾಕ್ ಎರಡು ಕಡೆಯಲ್ಲಿ ನಿಮಗೆ ಇಮೇಜ್ ಸ್ಟೆಬಿಲೈಸೇಷನ್ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಇಲ್ಲೂ ಸಹ ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ರಿಯಲ್ಮಿ 5 Pro ಸ್ವಲ್ಪ ಮುಂದೆ ಬಂದೈತೆ ಮಿ A3 ಹೋಲಿಸ್ಕೊಂಡ್ರೆ. ಸೊ ಇದರಲ್ಲಿ ನೀವು 1080p ಪಿಕ್ಸೆಲ್ ರೆಸೊಲ್ಯೂಷನಲ್ಲಿ ನೀವು 60 ನಿಮಗೆ FPS ಜೊತೆಗೆ 30 FPS ಅಲ್ಲಿ ನೀವು ರೆಕಾರ್ಡ್ ಮಾಡ್ಕೊಬೋದು. ಅದು ಬಿಟ್ಟು 720 ನಿಮಗೆ ಪಿಕ್ಸೆಲ್ ರೆಸೊಲ್ಯೂಷನಲ್ಲಿ ನೀವು 60+30 FPS ನೀವು ರೆಸೊಲ್ಯೂಷನ್ ಜೊತೆಗೆ ವೀಡಿಯೋಗಳನ್ನ ನೀವು ಶೂಟ್ ಮಾಡಬಹುದು ರಿಯಲ್ಮಿ 5 Pro ಅಲ್ಲಿ. ಸೊ ಕೊನೆಯದಾಗಿ ಇದರಲ್ಲಿ ನೀಡಿರುವ ಸ್ಲೋ ಮೋಷನ್ ಮಾಹಿತಿ ಬಗ್ಗೆ ನೋಡೋಣ. ಸೊ ಇದರಲ್ಲಿ ನೀಡಿರುವಂಥ ಒಂದು ಸ್ಲೋ ಮೋಷನ್ ವೀಡಿಯೋಗಳ ಬಗ್ಗೆ ನೋಡಬೇಕಂದ್ರೆ, ಸೊ ಇದರಲ್ಲಿ ಸ್ನೇಹಿತರೆ ನಿಮಗೆ ಮೊದಲಿಗೆ ಮಿ A3 ಸ್ಮಾರ್ಟ್ಫೋನಲ್ಲಿ ಕೇವಲ ನೀವು 1080 ಪಿಕ್ಸೆಲ್ ರೆಸೊಲ್ಯೂಷನಲ್ಲಿ ನೀವು 120 FPS ಮತ್ತು 720 ರೆಸೊಲ್ಯೂಷನ್ ಪಿಕ್ಸೆಲಲ್ಲಿ ನೀವು ಒಂದು ರೀತಿ 240 ಒಂದು ರೆಸೊಲ್ಯೂಷನ್ ಜೊತೆ ಮಾತ್ರ ನೀವು ಸ್ಲೋ ಮೋಷನ್ನ ನೀವು ರೆಕಾರ್ಡ್ ಮಾಡ್ಕೊಬೋದು. ಸೊ ಅದು ಬಿಟ್ಟು ನಾವು ಒಂದು ರಿಯಲ್ಮಿ 5 Pro ಸ್ಮಾರ್ಟ್ಫೋನಲ್ಲಿ ನೋಡುವುದಾದರೆ ಸ್ನೇಹಿತರೆ ಇದರಲ್ಲಿ ನಿಮಗೆ 1080p ಪಿಕ್ಸೆಲ್ ರೆಸೊಲ್ಯೂಷನ್ 120 FPS ಜೊತೆಗೆ ನೀವು 720 ಪಿಕ್ಸೆಲ್ ರೆಸೊಲ್ಯೂಷನಲ್ಲಿ ನೀವು 960 ಪ್ಲಸ್ ನೀವು 240 FPS ಅಲ್ಲಿ ನೀವು ರೆಕಾರ್ಡ್ ಮಾಡ್ಕೊಬೋದು. ಯಾಕಂದರೆ ಇಲ್ಲಿ ನೀವು ಗಮನಿಸಬೇಕಾಗಿರೋದು ಏನಪ್ಪ ಅಂತಂದರೆ ರಿಯಲ್ಮಿ 5 Pro ಸ್ಮಾರ್ಟ್ಫೋನಲ್ಲಿ ನಿಮಗೆ ಎರಡು ಆಪ್ಷನ್ ಇದೆ. ಸೊ ಎರಡು ಆಪ್ಷನ್ಗಳನ್ನ ನೀವು ಆಡ್ಕೊಂಡು ಸೊ ನಿಮಗೆ ಯಾವ ರೀತಿಯ ಒಂದು ಅದ್ದೂರಿಯಾದಂಥ ಒಂದು ಕ್ಲಾರಿಟಿ ಸಿಗ್ತಾ ಇದೆ ಆ ಒಂದು ರೆಸೊಲ್ಯೂಷನ್ ಜೊತೆಗೆ, ಸೊ ಆ ಒಂದು ರೆಸೊಲ್ಯೂಷನನ್ನು ಪಿಕ್ ಮಾಡಿ ನೀವು ವಿಡಿಯೋನ ರೆಕಾರ್ಡ್ ಮಾಡ್ಕೊಬಹುದು. ಸೊ ಕೊನೆಯದಾಗಿ ಈ ಒಂದು ಫೋನ್ಗಳಲ್ಲಿ ನಾವು ನೈಟ್ ಶಾಟ್ಗಳನ್ನ ತೆಗೆದಿದ್ದೀವಿ. ಸೊ ಒಂದು ರೀತಿಯಲ್ಲಿ ನೀವು ರಾತ್ರಿ ವೇಳೆ ನೀವು ಲೈಟ್ ಅಂದರೆ ಲೋ ಲೈಟ್ ಆಗಿರ್ಬೋದು ಅಥವಾ ನೈಟ್ ಶಾಟ್ಗಳಲ್ಲಿ ತೆಗೆಯೋದಾದರೂ ನೋಡಬೇಕಂದ್ರೆ, ಸೊ ಇವೆರಡು ಫೋನ್ಗಳಲ್ಲಿ ನಾವು ಹಲವಾರು ರೀತಿಯ ಒಂದು ಸ್ಟ್ರೀಟ್ ವ್ಯೂಸ್ನ ನಾವು ತೊಗೊಂಡಿದ್ದೀವಿ. ಸೊ ಈ ಒಂದು ಇಮೇಜ್ಗಳನ್ನ ನೀವು ನೋಡಬಹುದು, ಇದು ನಾವು ನ್ಯಾಚುರಲ್ ಆಗಿ ಸ್ಟ್ರೀಟ್ ವ್ಯೂ ತೆಗೆದಿರುವಂಥ ಒಂದು ಇಮೇಜ್ಗಳಾಗಿರುತ್ತೆ. ಸೊ ಇಲ್ಲಿ ಎರಡು ಫೋನ್ಗಳಲ್ಲಿ ಸ್ನೇಹಿತರೆ ತುಂಬ ನೈಟ್ ಮೂಡಲ್ಲಿ ಬಂತಂದರೆ ನೈಟ್ ಮೂಡ್ ಬಗ್ಗೆ ಹೇಳಬೇಕಂತಂದರೆ ಎರಡು ಫೋನ್ಗಳಲ್ಲಿ ಅದ್ದೂರಿಯಾದಂಥ ಒಂದು ಕ್ಲಾರಿಟಿ ಒಂದು ಕ್ಲಾರಿಫಿಕೇಷನ್ ನಿಮ್ಗೆ ಸಿಗ್ತಾ ಇದೆ. ಅಂದರೆ ಯಾವ ರೀತಿಯಲ್ಲಿ ಈ ಒಂದು ಇಮೇಜ್ಗಳು ನಿಮಗೆ ಕಲರ್
ಸ್ಯಾಚುರೇಟೆಡ್ ಅಥವಾ ಇದರ ಒಂದು ಬ್ರೈಟ್ನೆಸ್ ಯಾವ ರೀತಿಯಲ್ಲಿ ಕೊಡ್ತಾ ಇದೆ ಅಂದರೆ ಲೋ ಲೈಟಲ್ಲಿ ಸಹ ಸ್ನೇಹಿತರೆ ಎರಡು ಫೋನ್ಗಳು ತುಂಬ ಅದ್ದೂರಿಯಾಗಿದೆ. ಆದರೆ ಇಲ್ಲಿ ಮತ್ತೊಂದು ವಿಷಯ ನೀವು ನೋಡಬೇಕಂತಂದರೆ ಸ್ನೇಹಿತರೆ, ಇದರಲ್ಲಿ ನೀವು ವೈಡ್ ಆ್ಯಂಗಲ್ ಲೆನ್ಸ್ ಬಗ್ಗೆ ನೋಡಬೇಕಂತಂದರೆ ಇಲ್ಲಿ ನೀವು Mi A3ಗೆ ನಾನು ಮಾರ್ಕ್ ಜಾಸ್ತಿ ಕೊಡ್ತೀನಿ. ಯಾಕಂದರೆ ಇಲ್ಲಿ Mi A3 ತುಂಬ ವೈಡ್ ಆ್ಯಂಗಲ್ನ ತುಂಬ ಅದ್ದೂರಿಯಾಗಿ ತೆಗಿತಾ ಇದೆ. Realme 5 Pro ನೀವು ಹೋಲಿಸ್ಕೊಂಡ್ರೆ, ಸೊ Realme 5 Pro ಸ್ನೇಹಿತರೆ ಅಷ್ಟಾಗಿ ಏನು ನಿಮಗೆ ವೈಡ್ ಆ್ಯಂಗಲ್ ಒಂದು ಕವರೇಜ್ ಕೊಡ್ತಾ ಇಲ್ಲ. ಬಟ್ Mi A3 ಸ್ವಲ್ಪ ಅಂದರೆ ಈ Realme 5 Pro ಹೋಲಿಸ್ಕೊಂಡ್ರೆ Mi A3 ಏನಿದೆ ಸ್ವಲ್ಪ ತುಂಬ ಅದ್ದೂರಿಯಾದಂಥ ಒಂದು ವೈಡ್ ಆ್ಯಂಗಲ್ ಇಮೇಜ್ಗಳನ್ನ ಇಲ್ಲಿ ನಿಮಗೆ ನೋಡಲು ಸಿಗ್ತಾ ಇದೆ. ಸೊ ಸ್ನೇಹಿತರೆ ನೋಡಿದ್ರಲ್ಲ, ಇದು ಇವೆರಡು ಫೋನ್ಗಳ ಅಂತಂದರೆ Realme 5 Pro ಮತ್ತು Mi A3. ಸೊ ಇವೆರಡು ಫೋನ್ಗಳ ಒಂದು ಕ್ಯಾಮ್ರಾ ಕಂಪ್ಯಾರಿಸನ್ ಆಗಿರುತ್ತೆ. ಇದರ ಸ್ಯಾಂಪಲ್ ವಿಡಿಯೋಗಳು ಮತ್ತು ಇಮೇಜ್ಗಳನ್ನ ನಾನು ಈಗಾಗಲೇ ತೋರಿಸಿದ್ದೀನಿ. ಸೊ ಈಗ ನೀವು ನನಗೆ ತಿಳಿಸ್ಬೋದು ಸ್ನೇಹಿತರೆ, ಈ ಒಂದು ಫೋನ್ಗಳಲ್ಲಿ ಸೊ ಒಂದು ಕ್ಯಾಮ್ರಾ ಒಂದು ಕಂಪ್ಯಾರಿಸನಲ್ಲಿ ಒಂದು 15,000 ರೂಪಾಯಿ ಕೊಟ್ಬಿಟ್ಟು ಇವೆರಡು ಫೋನ್ಗಳಲ್ಲಿ ಯಾವ ಫೋನ್ಗೆ ನೀವು ಬೆಲೆ ಕಟ್ಬೋದು ಅಥವಾ ಯಾವ ಒಂದು ಫೋನ್ನ ನೀವು ಖರೀದಿಸ್ತೀರಾ ಅನ್ನುವಂಥ ಮಾಹಿತಿ ಅಂದರೆ ನೀವು ಯಾರಿಗಾದ್ರೂ ಸಜೆಸ್ಟ್ ಮಾಡಬೇಕು ಅಂತ ಇಷ್ಟಪಟ್ಟರೆ ಸೊ ನೀವು ಯಾವ ಒಂದು ಫೋನ್ನ ಸಜೆಸ್ಟ್ ಮಾಡ್ತೀರಾ. ಸೊ ನನ್ನ ಪ್ರಕಾರ ನಾನೀಗಾಗಲೇ ಹೇಳಿದ್ದೀನಿ. ಸೊ ನನ್ನ ಪ್ರಕಾರ ಯಾವ ಒಂದು ಫೋನ್ ಸಜೆಸ್ಟ್ ಮಾಡ್ತೀನಿ ನಾನು ಕೂಡ ನಮ್ಗೆ ಕಮೆಂಟಲ್ಲಿ ಮಾಡಿ ತಿಳಿಸ್ತೀನಿ. ಸೊ ನೀವು ಸಹ ಸ್ನೇಹಿತರೆ ಮರೆಯದೆ ಸೊ ನೀವು ನನ್ನ ಕಮೆಂಟ್ ಮಾಡಿ ಯಾವ ಒಂದು ಫೋನ್ನ ನೀವು ಸಜೆಸ್ಟ್ ಮಾಡ್ತೀರಾ. ಒಂದು ವೇಳೆ ನೀವು ತಗೊಬೇಕು ಅಥವಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಲ್ಲಿ ಯಾರಾದರೂ ತಗೊಬೇಕು ಅಂತ ಇಷ್ಟಪಟ್ಟರೆ ಮುಖ್ಯವಾಗಿ 15,000 ರೂಪಾಯಿ ಒಳಗಡೆ ಇವೆರಡು ಫೋನ್ಗಳಲ್ಲಿ ಕ್ಯಾಮ್ರಾ ಕಂಪ್ಯಾರಿಸನ್ನಲ್ಲಿ ಅಂದರೆ ಕ್ಯಾಮ್ರಾ ಈ ಹಿಂದಿನ ದಿನಗಳಲ್ಲಿ ತುಂಬ ಮುಖ್ಯವಾಗಿದೆ. ಸೊ ಹಲವಾರು ಒಂದು ವಲಯಗಳಲ್ಲಿ ಹಲವಾರು ರೀತಿಯಲ್ಲಿ ಹಲವಾರು ವಿವಿಧ ಒಂದು ರೀತಿಯಲ್ಲಿ ಕ್ಯಾಮ್ರಾನ ಬಳಸ್ತಾ ಇದ್ದಾರೆ. ಸೊ ಹಾಗಾಗಿ ಕ್ಯಾಮ್ರಾ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಹಾಗಾಗಿ ಈ ಒಂದು 15,000 ರೂಪಾಯಿ ಒಳಗಡೆ ನೀವು ಯಾವ ಒಂದು ಫೋನ್ನ ಸಜೆಸ್ಟ್ ಮಾಡ್ತೀರಾ ನೀವು ನನ್ನ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ಒಂದು ವೀಡಿಯೋಗಳಿಗಾಗಿ ನೀವು ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಆಗಲೇ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಬಟನ್ನ ಪ್ರೆಸ್ ಮಾಡಲು ಮರಿಬೇಡಿ.